ಮತ್ತೇನಾದ್ರು ಬೇಕಿದ್ರೆ ಕೇಳಿ ಹಾಕ್ಸ್ಕೊಳ್ಳಿ, ಸಂಕೋಚ ಪಟ್ಕೋಬೇಡಿ. ಅಯ್ಯೋ ಏನು ಬೇಡ ತುಕಾರಾಮ, ತೃಪ್ತಿ ಆಯ್ತು. ತುಕಾರಾಮ, ನೀನು ಹಬ್ಬದ ದುಡ್ಡು ಕರೆದಿದ್ದು ನಿಜಕ್ಕೂ ಸಂತೋಷ ಆಯ್ತು ಕಣಯ್ಯ. ಅಡುಗೆನೂ ಅಷ್ಟೇ ತುಂಬಾ ಸೊಗಸಾಗಿತ್ತು. ಶಾಸ್ತ್ರದ ಭೀಮಣ್ಣ ಅವರು ನಮ್ಮ ಮನೆಗೆ ಊಟಕ್ಕೆ ಬಂದಿರೋದು ಅಂತಂದ್ರೆ ನಮಗೂ ಹೆಮ್ಮೆಯ ವಿಚಾರನೇ. ದೊಡ್ಡ ಮಾತು, ದೊಡ್ಡ ಮಾತು. ಭೀಮಣ್ಣವ್ರೆ, ನನ್ನ ಮಗನ ಹಸ್ತ ನೋಡಿ ಏನಾದ್ರೂ ಶಾಸ್ತ್ರ ಗಿಸ್ತ್ರ ಹೇಳ್ಬೋದಾ? ಏನಪ್ಪ, ಇತ್ತೀಚೆಗೆ ಯಾವುದು ಒಂದು ಕೈ ಹಿಡಿತಾ ಇಲ್ಲ, ಗ್ರಹಗತಿ ಸರಿ ಇಲ್ಲ ಅನ್ಸುತ್ತೆ. ಇಷ್ಟೊತ್ತಿನಲ್ಲಿ ಏನು ಶಾಸ್ತ್ರ ಹೇಳೋ ಸೀತಕ್ಕ? ಪರವಾಗಿಲ್ಲ ಹೇಳಿ, ನಾವು ನಿಮ್ಮವರೇ ಅಲ್ಲ, ಹಾಗೆ ಒಂದ್ಸಲ ನೋಡ್ಬಿಡಿ. ಆಗ್ಲಿ. ಹಾ, ಎಲ್ಲ ತುಕಾರಾಮ ಕೈ ಕೊಡೆಯ, ಅದೇನು ಅಂತ ನೋಡೋಣ. ಕಾಣ್ತಿದೆ, ಸಂಪಾದನೆ ಇಲ್ಲ, ಜೊತೆಗೆ ದೈಹಿಕ ಮಾನಸಿಕ ಕಿರಿಕಿರಿ. ಅದು ನಮ್ಮ ಮನೇಲಿ ಇದ್ದಿದ್ದೆ ಬಿಡಿ. ಬೇರೆ ಏನಾದ್ರೂ ವಿಶೇಷ ಇದ್ರೆ ಹೇಳಿ. ವಿಶೇಷ? ಇದೆ, ದೊಡ್ಡ ವಿಷಯ. ಏನು ದುಡ್ಡು ಏನಾದ್ರೂ ಬರೋದಿದ್ಯಾ? ಇದು ಬರೋ ಸೂಚನೆ ಅಲ್ಲ, ಹೋಗೋ ಸೂಚನೆ. ಈ ಮನೆಗೆ ಸಂಬಂಧ ಪಡದೇ ಇರೋದೇನೋ ಒಂದು ಈ ಮನೆಯಲ್ಲಿದೆ. ಅದರಿಂದ ಒಂದು ದೊಡ್ಡ ಬಿರುಗಾಳಿ ಹೇಳೋ ಸೂಚನೆನೇ ಇದೆ. ಸದ್ಯದಲ್ಲೇ ನಿಮ್ಮ ಬದುಕು ಬದಲಾಗುತ್ತೆ. ಆಮೇಲೆ ಯಾವುದು ಈಗಿನ ತರ ಇರಲ್ಲ. ಏನು, ಈ ಮನೆಗೆ ಸಂಬಂಧ ಇಲ್ದಿರೋದ? ಅದೇನು ಅಂತ ಸ್ವಲ್ಪ ಬಿಡ್ಸೇಳಿ ಭೀಮಣ್ಣರೇ. ಅದೇನು ಅಂತ ಕೇಳ್ಬೇಡಿ, ನಾನು ಹೇಳಕ್ಕಾಗಲ್ಲ. ಇವನ ಅಷ್ಟರಕ್ಕೆ ನೋಡ್ತಿದ್ರೆ ಈ ಮನೆಯಲ್ಲಿ ನೀವು ನಿರೀಕ್ಷೆ ಮಾಡದೇ ಇರೋದು ಏನೋ ಒಂದು ನಡೆಯುತ್ತೆ. ನಕ್ಷತ್ರ, ಇಲ್ಲೇನೆ ಮಾಡ್ತಿದ್ಯಾ? ನಿನಗೆ ಇಲ್ಲೇನ್ ಕೆಲ್ಸ? ಅದು ಭೂಪತಿ, ಆರ್ಜೆ ಸಖಿನ ಮೀಟ್ ಆಗಕ್ ಬಂದೆ. ಸಖಿನ್ ಮೀಟ್ ಮಾಡೋದಕ್ಕ? ನೀನ್ ಯಾಕೆ ಅವ್ರನ್ನ ಮೀಟ್ ಮಾಡ್ಬೇಕು? ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ಹೇಯ್, ನಿನಗ್ ಗೊತ್ತಿತ್ತು ತಾನೆ ನಾನ್ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದೀನಿ ಅಂತ. ನನ್ ಜೊತೆನೆ ಬರ್ಬೋದಾಗಿತ್ತು, ಒಬ್ಳೆ ಯಾಕೆ ಬಂದಿದ್ಯಾ? ಹಾಗಲ್ವೋ, ಅದೇನಾಯ್ತು ಅಂದ್ರೆ ನನ್ಗಿಲ್ಲೇ ಪಕ್ಕದ ರೋಡಲ್ಲಿ ಕೆಲಸ ಇತ್ತು, ಹೇಗೋ ಬಂದಿದ್ದೀನಿ. ಅವ್ರನ್ನೊಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ ಅಷ್ಟೇ. ಏನೋಪ್ಪ, ಹೋಗ್ಲಿ ಬಿಡು. ಹೌದು, ಸಖಿನ್ ಮೀಟ್ ಮಾಡಿದ್ಯಾ? ಮಾತಾಡಿಸ್ತ್ಯಾ? ಏನಂದ್ರು? ನಿಜವಲ್ಲೂ ಸಿಕ್ಕಿದ್ರಾ? ಕಣೋ. ಹೌದಾ? ಅವಾಗ್ಲಿಂದ ಇಲ್ಲೇ ಕಾಯ್ಕೊಂಡ್ ಕೂತಿದ್ದೀನಿ. ಶೋ ಮುಗಿಸಿದ ತಕ್ಷಣ ನನ್ ಬಂದ್ ಸಿಗ್ತೀನಿ ಅಂತ ಹೇಳಿದ್ರಂತೆ. ಯಾವ ಗ್ಯಾಪ್ ಅಲ್ಲಿ ನಿನಗ್ ಸಿಕ್ಕಿದ್ರು? ಅದು ಜಸ್ಟ್ ಇವಾಗಷ್ಟೇ ಸಿಕ್ಕಿದ್ರು. ಹೌದಾ, ಸರಿ ಆಯ್ತು. ಅವ್ರ ಕ್ಯಾಬಿನ್ ಯಾವ ಕಡೆ? ಎಲ್ಲೋದ್ರು? ಈ ಕಡೆನಾ ಆ ಕಡೆನಾ? ಎಲ್ಲಿದ್ದಾರೆ ಅಂತ ಹೇಳು, ನಾನು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಅದು ಭೂಪತಿ, ಅವರು ಆಗ್ಲೇ ಮನೆಗೆ ಹೋದ್ರು, ಅವ್ರು ಸಿಗಲ್ಲ ಈಗ. ನಾವ್ ಮನೆಗೆ ಹೋಗೋಣ ಬಾ. ಹೇಯ್, ಮನೆಗೆ ಹೋಗೋದಕ್ಕೆ ಹೇಗೆ ಸಾಧ್ಯ? ಶೋ ಮುಗಿಸ್ಕೊಂಡು ನನಗೆ ಸಿಗ್ತೀನಿ ಅಂತ ಹೇಳಿದ್ರಂತೆ. ಸಿಗ್ತೀನಿ ಅನ್ಬಿಟ್ಟು ಹಾಗೆ ಹೋಗ್ತಾರ? ಚಚೆ, ಅವ್ರಂತವ್ರಲ್ಲ. ನೀನು ಕನ್ಫ್ಯೂಸ್ ಮಾಡ್ಕೊಂಡಿರ್ತೀಯ. 2 ನಿಮಿಷ ಇಲ್ಲೇ ಹೋಗಿ ಬಂದ್ಬಿಡ್ತೀನಿ, ಇಲ್ಲೇ ಇರು. ಇಲ್ಲ ಭೂಪತಿ, ಅವ್ರು ಆಗ್ಲೇ ಹೋದ್ರು, ನಾನೇ ನೋಡಿದ್ದೀನಿ. ಸಿಗ್ತೀನಿ ಅನ್ಬಿಟ್ಟು ಹಾಗೆ ಹೊಟ್ಟೋದ್ರ? ಇದು ತಪ್ಪಲ್ವಾ? ಸಿಗ್ತೀನಿ ಅನ್ಬಿಟ್ಟು ಹೋಗೋದಕ್ಕೆ ಹೇಗ್ ಸಾಧ್ಯ? ಅಲ್ಲ, ಅವ್ರಿಗೆ ನಾನು ಕಾಯ್ತಿದ್ದೀನಿ ಅಂತ ನೆನಪಾಗ್ಲಿಲ್ವಾ? ನಿನ್ ತರ ಎಷ್ಟ್ ಜನ ಕಾಯ್ತಾರೋ ಏನೋ, ಅದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಳಕಾಗುತ್ತೇನೋ? ಏಯ್, ನೆನ್ನೆ ಅಷ್ಟೆಲ್ಲ ಫೋನಲ್ಲಿ ಮಾತಾಡಿ ಸಹಾಯ ಮಾಡಿದ್ದಾರೆ, ನೆನ್ಪಿಲ್ದೆ ಇರ್ತೀನಾ? ಇರ್ಲಿ ಬಿಡೋ, ಅದಕ್ಕೆ ಯಾಕೆ ಇಷ್ಟು ಬೇಜಾರ್ ಮಾಡ್ಕೋತೀಯಾ? ಅಜ್ಜೋ, ಪಾಪಚ್ಚಿ ಮುಖ ನೋಡು, ಅವ್ರು ಹೊರಟೋದ್ರು ಅಂದ್ಕೂಡ್ಲೆ ಹೇಗ್ ಬಾಡಾಯ್ತೋ. ಅಷ್ಟಿಷ್ಟನ ಅವ್ರಂದ್ರೆ? ಓಡೋಣ.
ಅಳ್ಬೇಡುವ ಮಿಸ್ಟ್ರಿ, ಏನ್ ಅಷ್ಟೊಂದು ಫೀಲಿಂಗ್ಸಾ? ತುಂಬಾ ಬೇಜಾರಾಗ್ತಿದ್ಯಾ? ನನಗೆ ಗೊತ್ತು, ಶಾಸ್ತ್ರದ ಭೀಮಣ್ಣ ಅವರು ಹೇಳಿರೋದು ಅನಿಷ್ಟದ ಬಗ್ಗೆನೆ ಅಂತ. ನಮ್ಮ ಮನೆಗ್ ಸೇರ್ದಿರೋದು ಅಂದ್ರೆ ಅವಳೇ ತಾನೇ. ಸುಮ್ನೆ ನೀವು ನಕ್ಷತ್ರನ ಯಾವಾಗ್ಲೂ ಮಧ್ಯ ತರಬೇಡ್ರಿ. ಅವ್ರು ಏನೋ ಹೇಳಿರ್ತಾರೆ, ಅವ್ರು ಹೇಳಿದಕ್ಕೆಲ್ಲ ಇದು ಒಂದೇ ಅರ್ಥ ಅಲ್ಲ. ಸರಿ, ಹಾಗಾದ್ರೆ ನಿನಗೆ ಅದೇನ್ ಬೇರೆ ಅರ್ಥ ಕಾಣುತ್ತೋ ಹೇಳು ನೋಡೋಣ, ನಾನು ತಿಳ್ಕೊತೀನಿ. ಅಂಗೈ ಉಣ್ಣಿ ಕನ್ನಡಿ ಯಾಕೋತು ಕರಮ್ಮ. ನಮ್ ಮನೆಗ್ ಸೇರ್ದೇ ಇರೋದು, ನಮ್ ರಕ್ತಕ್ ಸೇರ್ದೇ ಇರೋದು, ನಮ್ ಇಡೀ ವಂಶಕ್ ಸೇರ್ದೇ ಇರೋಂತ ಶನಿ ಯಾವ್ದು ಅಂತ ನಮಗ್ ಗೊತ್ತಿಲ್ವಾ? ಅದ್ರಲ್ಲಿ ಯಾವ್ದು ಅನುಮಾನನೇ ಇಲ್ಲ. ನಮಗಿಲ್ಲ, ಆದ್ರೆ ಇವಳು ನಂಬ್ತಿಲ್ವೇ? DNA ಪರೀಕ್ಷೆ ಮಾಡ್ಸೋಣ ಅಂದ್ರೆ ಅದು ದೊಡ್ಡದಾಗಿ ವಿರೋಧ ಮಾಡಿದ್ಲು. ಇರ್ಲಿ, DNA ಪರೀಕ್ಷೆ ಇಲ್ದೇ ಇದ್ರೆ ಏನಂತೆ, ನಾಳೆ ನಿನಗೂ ನಿನ್ ಮಗಳಿಗೂ ಬೇರೆನೆ ಪರೀಕ್ಷೆ ಮಾಡಿಸ್ತೀನಿ, ಅವಾಗೆಲ್ಲ ಗೊತ್ತಾಗುತ್ತೆ. ಏನೋ ಏನೋ ಆಗಿದೆ, ನಿನಗೆ ಗೊತ್ತೇ ಆಗದೆ ಆಗೋಗಿದೆ ಮಾಯಾಯಿ ನಮ್ಮ ಮಿಸ್ಟ್ರಿಯ ಹೃದಯ. ಆ ಸಖಿಯನ್ನು ನೋಡದೆ ಊರ್ಕೊಂಡಿದ್ದೆ ಊರ್ ಸಿಂಗ. ಏನೋ ಏನೋ ಆಗಿದೆ, ನಿನಗೆ ಗೊತ್ತೇ ಆಗದೆ. ಪಾಪ, ಯಾರು ತುಂಬಾ ಫೀಲಿಂಗ್ ಅಲ್ಲಿರೋ ತರ ಇದೆ. ಏನೇನ್ ಆಸೆ ಇಟ್ಕೊಂಡ್ ಬಂದಿದ್ರೋ ಎಲ್ಲ ಮಿಸ್ ಆಗೋಯ್ತು. ಹೋಗ್ಲಿ ಬಿಡು. ಸುಮ್ನೆ ಇರ್ತೀಯ, ಎಲ್ಲ ಗಾಡಿ ಸೈಡ್ಗೆ ಹಾಕ್ಲಾ? ಆಯ್ತು ಬಿಡೋ, ಉರ್ಕೋಬೇಡ. ಹೀಗೆ ಕೇಳ್ತಾ ಇದ್ದೀನಿ, ನೀನು ಸಖಿಗೋಸ್ಕರ ಅಷ್ಟೊತ್ತು ವೇಟ್ ಮಾಡಿದ್ಯಾ? ಆದ್ರೆ ನಾನ್ ನೋಡು, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡಿದ್ನಾ, ಮಾತಾಡಿಸ್ದೆ, ಬಂದೆ. ನೀನು ಆಚೆ ಇರೋದ್ ಗೊತ್ತಿದ್ರೆ ಕಾಲ್ ಮಾಡಿ ಕರಿತಿದ್ನಪ್ಪ. ಪರವಾಗಿಲ್ಲ ಬಿಡೋ. ಓಯ್, ಓಹೋ, ಸಖಿ ಸಿಕ್ಕಿಲ್ಲ ಅಂತ ಬೇಜಾರಾ? ಅದಕ್ಕೇನೆ ಮೌನ? ಓಯ್, ಮಾತಾಡು. ಸಖಿ ಪ್ರೋಗ್ರಾಮ್ ಅಂದ್ರೆ ನಿನ್ಗೆ ಅಷ್ಟಿಷ್ಟನಾ? ಅದು ಅವ್ರನ್ನ ಮಾತಾಡ್ಸಿ ಮೀಟ್ ಮಾಡಿ ಬರೋ ಅಷ್ಟು? ಹೌದು, ಅವಳು ಸಿಕ್ಕಿದ್ರೆ ನೀನೇನ್ ಮಾತಾಡ್ತಿದ್ದೆ? ಬರೀ ಒಂದ್ ಥ್ಯಾಂಕ್ಸ್ ಹೇಳಿ ಬರ್ತಿದ್ಯೋ, ಇಲ್ಲ ಇನ್ನೇನಾದ್ರೂ ಮಾತಾಡ್ತಿದ್ಯೋ? ಹೋಯ್, ನಿನ್ನೆ ಕೇಳ್ತಿರೋದು, ಹೇಳೋ. ಹಲೋ, ಮಾತಾಡು. ಹೇಯ್, ನಿಲ್ಸು 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 ನಿಲ್ಸು. ಏನೇ ನಿನ್ ಪ್ರಾಬ್ಲಮ್ ಇವಾಗ? ನನ್ನ ಸಖಿ ಅಂದ್ರೆ ಇಷ್ಟನಾ? ಅವ್ರು ಮಾತಾಡೋದು ಇಷ್ಟನಾ? ಅವ್ರು ಮಾತಾಡಿದ್ರೆ ಅವ್ರ ಜೊತೆ ಏನ್ ಮಾತಾಡ್ತಾ ಇದ್ದೆ, ಅವ್ರು ಮಾತಾಡಿಲ್ಲ ಅಂತ ಬೇಜಾರಾಗ್ತಾ ಇದ್ಯಾ? ಅಲ್ಲ, ನಿನ್ ಬಾಯ್ ಸುಮ್ನೆನೇ ಇರಲ್ವಾ? ಹೌದು ಮಾರಾಯ್ತಿ, ನನಗ್ ಸಖಿ ಅಂದ್ರೆ ಇಷ್ಟಾನೆ. ಅವ್ರ ಮಾತ್ ಇಷ್ಟ, ಅವ್ರ ಶೋ ನಡ್ಸ್ಕೊಡೋದು ಇಷ್ಟ, ಅವ್ರ ಜನರ ಹತ್ರ ಹಂಬಲ್ ಆಗಿ ಪ್ರೀತಿಯಿಂದ ಕನ್ಸೋಲ್ ಮಾಡಿ ಹೆಲ್ಪ್ ಮಾಡೋದು ಇಷ್ಟ. ನಾನು ಅವ್ರ ದೊಡ್ಡ 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 ಫ್ಯಾನು. ಅವ್ರು ತುಂಬಾ 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 ಸ್ಪೆಷಲ್ ನನ್ಗೆ. ಅದಕ್ಕೆ ಅವ್ರನ್ನ ನೋಡ್ಬೇಕು, ಮಾತಾಡಿಸ್ಬೇಕು ಅಂತಾನೆ ಹೋಗಿದ್ದೆ, ಕಾದು ಕೂತಿದ್ದೆ. ಅವ್ರು ನನಗೆ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಾ ಇತ್ತು, ಈಗ್ಲೂ ಬೇಜಾರಾಗ್ತಾ ಇದೆ. ಏನ್ ಇವಾಗ ನಿನ್ ಪ್ರಾಬ್ಲಮ್? ಅಯ್ಯ, ಆಯ್ತು ಬಿಡೋ, ಅದಕ್ಕೆ ಯಾಕೆ ಇಷ್ಟು ಹುಡ್ಕೋತೀಯ? ನಾನೇನಂದೆ ಇವಾಗ? ನೀನು ಗೊತ್ತು ತಾನೇ ನಾನು ಬೇಜಾರಲ್ಲಿದ್ದೀನಿ, ಮಾತಾಡಿಸ್ಬಾರ್ದು ಅಂತ. ಅದನ್ ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಸುಮ್ನೆ ಪ್ರಶ್ನೆ ಮಾಡ್ತಾ ಇದ್ರೆ ಉರಿ ಅಲ್ವಾ? ಹಲೋ ಮಿಸ್ಟರ್ ಮಿಸ್ಟ್ರಿ ಮುನಿಯಪ್ಪ, ನಾನ್ ಗಾಡಿ ನಿಲ್ಸೊಂದಿದ್ ನಿನ್ ಸಖಿ ಪುರಾಣ ಕೇಳಕಲ್ಲ. ಅಲ್ಲಿ ನೋಡು. ಅದಕ್ಕೆ ಐಸ್ ಕ್ರೀಮ್ ತಿನ್ಬೇಕನ್ಸ್ತು, ಅದಕ್ಕೆ ಗಾಡಿ ನಿಲ್ಸ್ದೆ. ತಾವಷ್ಟು ತಪ್ಪಾಗಿ ತಿಳ್ಕೊಂಬೇಡಿ ಸರ್. ಸಿಟ್ಟಲ್ಲಾದ್ರೂ ಮನ್ಸಲ್ಲಿರೋದೆಲ್ಲ ಆಚೆ ಹಾಕಿದ್ರಲ್ಲ, ಕಳ್ಳ. ಹೋಗ್ಲಿ ಬಿಡು, ನಿನ್ ಪರವಾಗಿ ನಾನೇ ಸಖಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿನ್ ಸಮಾಧಾನ ಮಾಡ್ಕೊ.
ಸಾರಿ ಕಣ ಭೂಪತಿ. ಇಷ್ಟ ದಿನ ನಾನಿನ್ನ ಮಿಸ್ಟ್ರಿ ಮುನಿಯಪ್ಪ ಅಂತ ರೇಗಿಸ್ತಿದ್ದೆ. ಆದ್ರೆ ಮಿಸ್ಟ್ರಿ ನೀನಲ್ಲ ಕಣ, ನಾನ್ ತಾನೇ ನಿನ್ನ ಹತ್ರ ಇಷ್ಟ ದೊಡ್ಡ ಸತ್ಯನ ಮುಚ್ಚಿಟ್ಟಿರೋದು. ವಾಟ್ಸ್ ದಟ್? ಸ್ವೀಟಿ, ಅದಕ್ಕೆ ನೀನ್ ಜಾತಕ ತೋರ್ಸದ್ರಂತೆ. ನಿನ್ಗೆ ಇನ್ನು 2 ತಿಂಗಳು ಕಂಕಣ ಬಲ ಮತ್ತೆ ಗುರುಬಲ ತುಂಬಾ ಚೆನ್ನಾಗಿದೆಯಂತೆ. ಅದಾದ್ಮೇಲೆ 2 ವರ್ಷ ನಿನಗೆ ಮದ್ವೆ ಯೋಗ ಇಲ್ಲ ಅಂತ ಹೇಳಿದ್ದಾರೆ. ಹಣ ಬಲ ಇರೋರ್ಗೆ ಯಾವ ಗುರು ಬಲ ಶುಕ್ರ ಬಲನೂ ಬೇಕಾಗಿಲ್ಲ. ಈಗ ಏನಾಗ್ಬೇಕಂತೆ ನನ್ನಿಂದ ನಿಮ್ಮ ಅತ್ತಿಗೆಗೆ? ಭೂಪತಿ ಪ್ರಪೋಸಲ್ ವಿಷಯ ಏನಾಯ್ತು? ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮುಂದಿನ ಕೆಲಸ ಶುರು ಮಾಡ್ಕೋಬಹುದು. 2 ತಿಂಗಳಲ್ಲೇ ಮದುವೆ ಆಗ್ಬಿಟ್ರೆ ಒಳ್ಳೇದಲ್ವಾ? ಆಮೇಲೆ ಜಾತಕ ಸರಿ ಇಲ್ಲ ಅಂತ ಶಕುಂತಲಾ ದೇವಿ ಅವ್ರೇನಾದ್ರೂ ಮದುವೆ ಬೇಡ ಅಂತ ಹೇಳ್ಬಿಟ್ರೆ ಅಂತ ಭಯ. ಆ ಭಯ ಬೇಡ. ಶಕುಂತಲಾ ದೇವಿನೇ ಬೇಡ ಅಂದ್ರು ಭೂಪತಿ ಹಠ ಮಾಡಿ ನನ್ನ ಮದ್ವೆ ಆಗ್ತಾನೆ, ಹಾಗಾಗತ್ತೆ. ಟೆನ್ಷನ್ ತಗೋಬೇಡಿ, ಇನ್ 15 ದಿನ ಅಷ್ಟೇ. ಆಮೇಲೆ ಶಕುಂತಲಾ ದೇವಿ ಹತ್ರ ಮಾತಾಡ್ಬೋದು. ನಿಜವಾಗ್ಲೂ 15 ದಿನಕ್ಕೆ ಎಲ್ಲ ಫೈನಲ್ ಆಗುತ್ತಾ? ಆಗ್ಲೇಬೇಕು. ವಾವ್, ಫೈನಲಿ ಇಟ್ಸ್ ಹ್ಯಾಪ್ನಿಂಗ್. ನನ್ನ ಮಗಳ ಮದುವೆ ಅಂದ್ರೆ ಕಮ್ಮಿನಾ? ನಾನು ನಾಳೆಯಿಂದಾನೇ ಮದುವೆ ತಯಾರಿ ಶುರು ಮಾಡ್ಕೊಂತೀನಿ ಪಾಪು. ಇದನ್ನೇ ಬೇಡ ಅನ್ನೋದು. 15 ದಿನ ಬಿಟ್ಟು ಅಂದ್ರೆ ಏನ್ ಅರ್ಥ? ನಾಳೆನೆ ಅಂತನಾ? ಅದ್ಯಾಕೆ ಹಾಗಾಡ್ತೀಯಾ? ಮಗಳ ಮದುವೆ ಅಂತ ಅವ್ರ ಖುಷಿ, ಅಷ್ಟು ಹಕ್ಕಿಲ್ವೇನೆ ಅವ್ರಿಗೆ? ಹಕ್ಕೋ ಮತ್ತೊಂದು. ನಿಮ್ ಖುಷಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನನ್ನ ಹತ್ರ ತೋರ್ಸಕ್ ಬರ್ಬೇಡಿ. ಶಕುಂತಲಾ ದೇವಿ ಹತ್ರ ಮಾತಾಡಿ ಅಂದೆ ಅಷ್ಟೆ, ನಾಳೆನೆ ಅಲ್ಲ, 15 ದಿನ ಬಿಟ್ಟು. ಮದ್ವೆಗೆ ತಯಾರಿ ಮಾಡ್ತೀವಿ, ಮಂಟಪ ಕಟ್ತೀವಿ, ಚಪ್ರ ಹಾಕ್ತೀವಿ ಅಂತೆಲ್ಲ ಕುಣಿಬೇಡಿ. ನನ್ ಮದ್ವೆ ಹೇಗ್ ಬೇಕೋ ಆ ತರ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ನಿಮ್ಗೆಲ್ಲ ಅದ್ರ ಟೆನ್ಷನ್ ಬೇಡ. ಸ್ವೀಟಿ, ಏನೇನಿ ಬಾರ್ಬೋ, ನೀನ್ ಸುಮ್ನೆ ಇರ್ತೀಯ? ನನ್ಗಿದೆಲ್ಲ ಅರ್ಥ ಆಗಲ್ಲ. ಇವ್ರು ಹೇಳಿದ್ದನ್ನೆಲ್ಲ ನಾನು ಕೇಳಕ್ಕೂ ಆಗಲ್ಲ. ಸ್ವೀಟಿ